ಇಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಪ್ರತಿ ವಾರ್ಡ್ ಕೂಡ ಹಿಂದೆ ಎಲ್ಲ ಯಾವ ರೀತಿ ಆಗ್ತಿತ್ತಂದ್ರೆ ಯಾವ್ದಾದ್ರು ಒಂದು ವಾರ್ಡ್ 2 ವಾರ್ಡ್ ಮಾಡ್ತಿದ್ರು, ಉಳಿದಿದ್ದ ವಾರ್ಡ್ಗಳು ಮಾಡ್ತಿರ್ಲಿಲ್ಲ. ಇವಾಗ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಾ 35 ವಾರ್ಡ್ಗೂ ಕೂಡ ಎಲ್ಲಾ 35 ವಾರ್ಡ್ಗೂ ಕಾಮನ್ ಆಗಿ 30 ಲಕ್ಷ ಕೊಟ್ಟರು ಬಂದು. ಅದಕ್ಕೆ ಮುಂಚೆ ಮೈನಾರಿಟಿ ಗ್ರಾಂಟು ನಜೀರ್ ಅಹಮದ್ ಸಾಹೇಬ್ರ 5 ಕೋಟಿ, ಕೊತ್ತೂರು ಮಂಜು ಅವರು 5 ಕೋಟಿ, 10 ಕೋಟಿ ಮೈನಾರಿಟಿ ಏರಿಯಾದಲ್ಲೇ 10 ಕೋಟಿ ಕೆಲಸ ಮಾಡಿಸಿದ್ರು. ಅಷ್ಟಾದ್ರೂ ಕೂಡ ಇನ್ನೂ ಬಹಳ ಕೆಲಸ ಇದೆ, ಯಾಕಂದ್ರೆ ಹಿಂದೆ ಬಹಳಷ್ಟು ಕೆಲಸ ಪೆಂಡಿಂಗ್ ಇದ್ದೋಗಿದೆ. ಈಗ ಮತ್ತೆ ನಾವು ನಮ್ಮ ಜಮೀರ್ ಅಹಮದ್ ಅವರನ್ನ ಕೇಳಿದ್ವಿ, ಮೈನಾರಿಟಿ ಗ್ರಾಂಟು ಮತ್ತೆ ಒಂದು 25 ಕೋಟಿ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗ ಸರ್ಕಾರ ಬದಲಾವಣೆ ಆಗಿ ಈಗ ಯಾರು ಅಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಸಚಿವರು ಬರ್ತಾರೋ ಗೊತ್ತಿಲ್ಲ, ಅವ್ರು ಯಾರೇ ಬಂದ್ಕೊಳ್ಳಿ, ಬಂದ್ರು ಕೂಡ ಅವ್ರ ಜೊತೆಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಇನ್ನೂ ಹೆಚ್ಚು ಗ್ರಾಂಟ್ಸ್ ತಂದು ವಿಶೇಷವಾಗಿ ಮೈನಾರಿಟಿ ಏರಿಯಾಗಳಲ್ಲಿ ಚರಂಡಿ ಮಾಡ್ತಕ್ಕಂಥದ್ದು, ರಸ್ತೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಪ್ರಾಮಾಣಿಕವಾಗಿ ಈಗ MLA ಅವರು ಮಾಡ್ತಿದ್ದಾರೆ. ಹಂಗಾಗಿ ಇವತ್ತು ನಿಮ್ಮೆಲ್ಲರ ಸಹಕಾರ ಮತ್ತು ದೇವರ ಆಶೀರ್ವಾದ, ಅಲ್ಲಾನ ಆಶೀರ್ವಾದ ನಮಗೆ ನಿಮ್ಗೆಲ್ಲರಿಗೂ ಇರ್ಲಿ ಅಂತ ಹೇಳ್ತಾ, ಏನು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಅದು ಆದಷ್ಟು ಬೇಗ ನೀವು ಯಾವತ್ತು ಬೇಕು ಅಂದ್ರೆ ಆವಾಗ, ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. 16 ಲಕ್ಷ 11 ಲಕ್ಷ ರೆಡಿ ಮಾಡ್ಕೊಳ್ಳಿ, ಇನ್ನು 5 ಲಕ್ಷ ರೆಡಿ ಇದೆ ನಿಮ್ ಜೋಬಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ನೀವು ಯಾವಾಗ ಹೇಳಿದ್ರೆ ಅವತ್ತು ನಮ್ಮ ಲೀಡರ್ಸ್ ಹೇಳಿದ್ರೆ, ನಮ್ಮ ಅಫ್ಸರ್ ಇದ್ದಾರೆ, ಎಜಾಜ್ ಇದ್ದಾರೆ, ಎಲ್ಲ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ, ಅವರೆಲ್ಲರನ್ನು ಅವ್ರನ್ನ ಕರೆಸಿ ಅವ್ರ ಮುಖಾಂತರ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನಮಗೆ ಕರೆಸಿ ಇಲ್ಲಿದು ಹೇಳ್ತಾ ಇದ್ರು. ಇದು ಪುಟ್ಟ ಕಾರ್ಯಕ್ರಮ ಆದ್ರೂ ಕೂಡ ಇದರಿಂದ ಬಹಳ ದೊಡ್ಡ ಫಲಿತಾಂಶ ಇದೆ. ಯಾಕಂದ್ರೆ ಕಂಪ್ಯೂಟರ್ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ. ಹಂಗಾಗಿ MLA ಅವರು ನಾವು ಅದೆಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.